ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ. ಇದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಕೊಟ್ಟಿಲ್ಲ, ಕನ್ಫರ್ಮ್ ಆಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಹಾಗಾದರೆ ಈ ಒಂದು ಯುವನಿಧಿ ಸ್ಕೀಮನ್ನು 2 ವರ್ಷಕ್ಕೆ ಸ್ಟಾಪ್ ಮಾಡ್ತಾ ಇದ್ದಾರಾ ಅಥವಾ ಕಂಟಿನ್ಯೂ ಮಾಡ್ತಾರಾ ಇನ್ನೂ 3 ವರ್ಷ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗೆ ಇದರ ಜೊತೆಯಲ್ಲಿ ತುಂಬ ಜನ ಈಗ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಸ್ಟೇಟಸಲ್ಲಿ ತುಂಬ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾ ಇದೆ. ತುಂಬ ಜನಕ್ಕೆ ಕೆಲವ್ರಿಗೆ GST ಪೇಯರ್ಸ್ ಅಂತ ಬರ್ತಾ ಇದೆ, ಹಾಗೆ ಇನ್ನೂ ಕೆಲವರಿಗೆ ಡೇಟಾನೇ ಏನು ಶೋ ಆಗ್ತಾ ಇಲ್ಲ. ಹಾಗೆ ಇನ್ನು ಕೆಲವರಿಗೆ ಬಂದು ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ. ಹೀಗೆ ತುಂಬ ಸಮಸ್ಯೆ ಕ್ರಿಯೇಟ್ ಆಗಿದೆ ಯುವನಿಧಿ ಸ್ಟೇಟಸಲ್ಲಿ. ಹಾಗಾದರೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಏನು, ಈ ರೀತಿ ಬಂದರೆ ಏನು ಮಾಡಬೇಕು, ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ? ನೆಕ್ಸ್ಟ್ ಬಂದು ಸೆಲ್ಫ್ ಡೆಕ್ಲರೇಷನ್ನು. ಈ ಒಂದು ಸೆಲ್ಫ್ ಡೆಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಹಾಗೆ ತುಂಬ ಜನ ಕೇಳ್ತಾ ಇರುವಂಥದ್ದು ಮಾರ್ಕ್ಸ್ ಹೇಗೆ ಎಂಟ್ರಿ ಮಾಡಬೇಕು, ಯಾವ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಅಂತ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಮಾರ್ಕ್ಸ್ ಬಗ್ಗೆನೇ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ, ಆ ಒಂದು ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ವಿಡಿಯೋನ ನೋಡ್ಬೋದು. ಅದರಲ್ಲಿ ನಿಮಗೆ ಮಾರ್ಕ್ಸನ್ನು ಹೇಗೆ ಎಂಟ್ರಿ ಮಾಡೋದು ಅಂತ ತಿಳಿಸಿದ್ದೀನಿ. ನೆಕ್ಸ್ಟ್ ಬಂದು ಸೆಲ್ಫ್ ಡೆಕ್ಲರೇಷನಲ್ಲಿ ಇನ್ನೂ ತುಂಬ ಜನ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ಹಾಗೆ ಅಡ್ರೆಸ್ಸು ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ಇನ್ನೂ ಕೆಲವರಿಗೆ ಎಜುಕೇಷನ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಈ ಎಲ್ಲದಕ್ಕೂ ಸಹ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಕೊಡುವಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಈ ಒಂದು ಯುವನಿಧಿ ಸ್ಕೀಮ್ನ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿದಾರಾ ಅಥವಾ ಇಲ್ವಾ ಅನ್ನೋದನ್ನು ನೋಡೋದಾದರೆ, ಈಗ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಇನ್ನೂ ಇದ್ರ ಬಗ್ಗೆ ಏನೂ ಸಹ ಡಿಸಿಷನನ್ನು ತಗೊಂಡಿಲ್ವಂತೆ, ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ ಅಂತ. ಹಾಗಾದರೆ 2 ವರ್ಷಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅಂದರೆ ಸದ್ಯದ ಮಟ್ಟಿಗೆ ಇನ್ನೂ ಸಹ ಈ ಒಂದು ಯುವನಿಧಿ ಸ್ಕೀಮನ್ನು ಸ್ಟಾಪ್ ಮಾಡಿಲ್ಲ ಅಂತ ಯುವನಿಧಿ ಡಿಪಾರ್ಟ್ಮೆಂಟ್ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ಈಗ ಡಿಸೆಂಬರ್ 2023ಕ್ಕೆ ಈ ಒಂದು ಯುವನಿಧಿ ಸ್ಕೀಮ್ ಸ್ಟಾರ್ಟ್ ಆಗಿದ್ದು, ಆಗ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ ಅಂಥವರಿಗೆ ಈ ಒಂದು ಡಿಸೆಂಬರ್ 2025ಕ್ಕೆ ಕಂಪ್ಲೀಟ್ ಆಗುತ್ತೆ 2 ಇಯರ್ಸ್ ಪೀರಿಯಡ್ ಯುವನಿಧಿ ಯೋಜನೆಯ ರೂಲ್ಸ್ ಪ್ರಕಾರ. ಅಂಥವರು ಈ ಒಂದು ಜನವರಿ ತಿಂಗಳಲ್ಲೂ ಸಹ ಸೆಲ್ಫ್ ಡೆಕ್ಲರೇಷನನ್ನು ನಿಮಗೆ ಕೊಡೋದಕ್ಕೆ ಆದರೆ ಸಬ್ಮಿಟ್ ಮಾಡಿ. ಸದ್ಯಕ್ಕಂತೂ ಈ ಒಂದು ಸೆಲ್ಫ್ ಡೆಕ್ಲರೇಷನನ್ನು ಸ್ಟಾಪ್ ಮಾಡಿಲ್ಲ, ಯಾರಿಗೆಲ್ಲ 2 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂಥವರಿಗೆ ಅಂತ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಅಪ್ಡೇಟ್ ಕೊಡ್ತಾ ಇದ್ದಾರೆ. ಈ ಒಂದು ಸ್ಕೀಮನ್ನು 2 ವರ್ಷಕ್ಕೆ ಸ್ಟಾಪೂ ಮಾಡಿಲ್ಲ, ಹಾಗಂತ ಕಂಟಿನ್ಯೂ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆನೂ ಕಂಟಿನ್ಯೂ ಆಗುತ್ತೆ ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ. ನೆಕ್ಸ್ಟ್ ಸೆಲ್ಫ್ ಡೆಕ್ಲರೇಷನ್ ಬಗ್ಗೆ ನೋಡೋದಾದರೆ, ಈಗಾಗಲೇ ಜನವರಿ ತಿಂಗಳ ಸೆಲ್ಫ್ ಡೆಕ್ಲರೇಷನ್ನು ಪ್ರಾರಂಭ ಆಗಿದೆ. ಹಾಗೆ ಲಾಸ್ಟ್ ಡೇಟ್ ಬಂದು ಇದೇ ಒಂದು ತಿಂಗಳ 25ನೇ ತಾರೀಕು ಆಗಿರುತ್ತೆ. 25ನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿ. ಈಗಾಗಲೇ 20ಇಂದ 30% ಮೆಂಬರ್ಸು ಈ ಒಂದು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದಾರೆ. ಆದರೆ ಇನ್ನೂ ಕೆಲವರು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಮತ್ತು ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಆದರೆ ಈಗ ಎಲ್ಲ ಟೆಕ್ನಿಕಲ್ ಇಶ್ಯೂ ಕ್ಲಿಯರ್ ಆಗಿದೆ. ಈಗ ನೀವು ಸಬ್ಮಿಟ್ ಮಾಡಿ, ಸಬ್ಮಿಟ್ ಆಗುತ್ತೆ. ನಿಮ್ಗೆ ಇನ್ನೂ ಸಬ್ಮಿಟ್ ಆಗ್ತಾ ಇಲ್ಲ ಅಂತ ಅಂದರೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಒಂದು 2-3 ಡೇಸ್ ವೆಯ್ಟ್ ಮಾಡಿ, ಆಮೇಲೆ ಸಬ್ಮಿಟ್ ಮಾಡಿ, ನಿಮಗೆ ಸಬ್ಮಿಟ್ ಆಗುತ್ತೆ. ಒಂದು ವೇಳೆ ಸಬ್ಮಿಟ್ ಆಗ್ತಾನೇ ಇಲ್ಲ ಅಂತ ಅಂದರೆ ಇದೇ ಒಂದು ಜನವರಿ ತಿಂಗಳ 15ನೇ ತಾರೀಕುವರೆಗೂ ಸಹ ವೆಯ್ಟ್ ಮಾಡಿ. ನಿಮಗೆ ಸಬ್ಮಿಟ್ ಆಗ್ತಾ ಇಲ್ಲ ಅಂತ ಅಂದರೆ ಆಗ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅಪ್ಡೇಟ್ ಮಾಡಿಸಿ. ಅಥವಾ ಅಲ್ಲೂ ಆಗ್ತಾ ಇಲ್ಲ ಅಂತ ಅಂದರೆ DDPI ಆಫೀಸ್ ಇರುತ್ತಲ್ಲ ನಿಮ್ಮ ಒಂದು ಡಿಸ್ಟಿಕಲ್ಲಿ, ಆ ಒಂದು DDPI ಆಫೀಸ್ಗೆ ಹೋಗಿ ನೀವು ಸಬ್ಮಿಟ್ ಮಾಡಿಸ್ಬೇಕಾಗಿರುತ್ತೆ. ನೆಕ್ಸ್ಟು ಈಗಾಗಲೇ ಯಾರೆಲ್ಲ ಡಿಸೆಂಬರ್ ಮಂತಲ್ಲಿ ಹೊಸ ಒಂದು ಫಾರ್ಮೇಟನ್ನು ಸಬ್ಮಿಟ್ ಮಾಡಿದ್ರೋ ಅಂಥವರಿಗೆ ಜನವರಿ ತಿಂಗಳಲ್ಲಿ ಆ ಒಂದು ಫಾರ್ಮೇಟ್ ಮತ್ತೆ ಶೋ ಆಗ್ತಾ ಇಲ್ಲ. ನಿಮಗೆ ರೆಗ್ಯುಲರಾಗಿ ಸೆಲ್ಫ್ ಡೆಕ್ಲರೇಷನ್ ಯಾವ ರೀತಿ ಇತ್ತೋ ಅದೇ ರೀತಿ ಬರ್ತಾ ಇದೆ ಈಗ ನಿಮಗೆ ಅಪ್ಡೇಟ್ ಆಗಿರೋದ್ರಿಂದ. ನೆಕ್ಸ್ಟ್ ಸೆಲ್ಫ್ ಡೆಕ್ಲರೇಷನಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಹಾಗೆ ಕೋರ್ಸನ್ನು ಎಂಟ್ರಿ ಮಾಡಬೇಕು. ಯಾವ ಕೋರ್ಸ್ ಎಂಟ್ರಿ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ನೀವು ಕೋರ್ಸನ್ನು ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಡೀಟೇಲ್ಸ್ ಫೆಚ್ ಆಗಿದ ತಕ್ಷಣ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಒಂದು ಕೋರ್ಸ್ ಡೀಟೇಲ್ಸನ್ನು ಕೊಟ್ಟಿರ್ತೀರ ಆ ಒಂದು ಕೋರ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನಿಮ್ಮ ಅಡ್ರೆಸ್ ಇರ್ಬೋದು, ಕೋರ್ಸ್ ಇರ್ಬೋದು, ಎಲ್ಲನೂ ಸಹ. ನೀವು ಕೇವಲ ನಿಮ್ಮ ಸಬ್ಜೆಕ್ಟು ನೇಮು ಮತ್ತು ಸಬ್ಜೆಕ್ಟ್ ಮಾರ್ಕ್ಸು ಮತ್ತು ನಿಮಗೆ ಬ್ಯಾಕ್ಲಾಗ್ಸ್ ಅಂತ ಅಂದರೆ ನಿಮಗೆ ಏನಾದರೂ ಫೇಲ್ ಆಗಿದೆಯಾ, ಯಾವುದಾದ್ರೂ ಸಬ್ಜೆಕ್ಟು ಬ್ಯಾಕ್ ಇದೆಯಾ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ನಿಮ್ಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ ಅಂದರೆ ಅದು ಯಾವ ಸಬ್ಜೆಕ್ಟು ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ ನೀವು. ಇಲ್ಲ ಅಂತ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಜಾಬ್ ಅಥವಾ ಟ್ರೈನಿಂಗ್ ಬೇಕಾ ಅಂತ ಕೇಳ್ತಾರಲ್ಲ, ಆ ಒಂದು ಆಪ್ಷನ್ ಹತ್ರ ಎಸ್ ಅಥವಾ ನೋ ಅಂತ ಕೊಟ್ಟರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ನಿಮಗೆ ಜಾಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಥವಾ ನಿಮಗೆ ಕೌಶಲ್ಕರಲ್ಲಿ ಸ್ಕಿಲ್ ಟ್ರೈನಿಂಗ್ ಮಾಡೋದಕ್ಕೆ
ಟ್ರೈನಿಂಗ್ ಬೇಕು ಅಂತ ಅಂದರೆ ನೀವು ಎಸ್ ಅಂತ ಕೊಡಿ. ನಿಮಗೆ ಅವಶ್ಯಕತೆ ಇಲ್ಲ ಅಂತ ಅಂದರೆ ನೋ ಅಂತ ಕೊಡ್ಬೋದು. ಇದರಿಂದ ನಿಮಗೆ ಅಮೌಂಟ್ ಬರೋದು ಸ್ಟಾಪ್ ಆಗೋದಿಲ್ಲ, ಇದರಿಂದ ನಿಮಗೇನು ಎಫೆಕ್ಟು ಸಹ ಆಗೋದಿಲ್ಲ. ನೆಕ್ಸ್ಟ್ ಯುವ ನಿಧಿ ಯೋಜನೆಯ ಅಪ್ಲಿಕೇಶನ್ ಸ್ಟೇಟಸಲ್ಲಿ ತುಂಬಾ ಚೇಂಜಸ್ಸು ಬರ್ತಾ ಇದೆ. ಅದರಲ್ಲೂ ಸಹ ಈ ಒಂದು ಜನವರಿ ತಿಂಗಳಲ್ಲಿ ನೀವು ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಅಪ್ಲಿಕೇಶನ್ ಸ್ಟೇಟಸನ್ನು ತುಂಬ ಪ್ರಾಬ್ಲಮ್ಸು ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಕೆಲವರು ಎಲಿಜಿಬಲ್ ಇಲ್ಲ ಅಂತ ಬರ್ತಾ ಇದೆ, ಇನ್ನೂ ಕೆಲವ್ರಿಗೆ GST ಪೇಯರ್ಸ್ ಅಂತ ಬರ್ತಾ ಇದೆ, ಇನ್ನೂ ಕೆಲವ್ರಿಗೆ ಡೇಟಾನೇ ಶೋ ಆಗ್ತಾ ಇಲ್ಲ. ಈ ರೀತಿ ಎಲ್ಲ ಯಾಕೆ ಬರ್ತಾ ಇದೆ, ಇದಕ್ಕೆ ಸೊಲ್ಯೂಷನ್ ಏನು, ಯಾಕೆ ಈ ರೀತಿ ಬರ್ತಾ ಇದೆ ಅಂತ ನೋಡೋದಾದ್ರೆ ಫಸ್ಟ್ನೇದಾಗಿ ನಿಮಗೆ ಈ ಒಂದು 15 ಡೇಸ್ ಬ್ಯಾಕಿಂದ ನಿಮಗೆ ಈ ರೀತಿ ಪ್ರಾಬ್ಲಮ್ ಶೋ ಆಗ್ತಾ ಇದೆ, ಸ್ಟೇಟಸಲ್ಲಿ ಈ ರೀತಿ ಚೇಂಜಸ್ ಆಗ್ತಾ ಇದೆ ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. 1 ವೀಕ್ ಅಥವಾ 2 ವೀಕ್ವರೆಗೂ ಸಹ ವೆಯ್ಟ್ ಮಾಡಿ. ಅಥವಾ ನಿಮಗೆ ಕಂಟಿನ್ಯೂಸ್ ಆಗಿ 1 ಮಂತಿಂದ 2 ಮಂತಿಂದನೂ ಇದೇ ರೀತಿ ಸ್ಟೇಟಸ್ ಬರ್ತಾ ಇದೆ ಅಂತ ಅಂದರೆ ಅಂಥವರು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ DDP ಆಫೀಸ್ಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲನೂ ಸಹ ವೆರಿಫೈ ಮಾಡಿಸಿ. ನೀವು GST ಪೇ ಮಾಡ್ತಾ ಇಲ್ಲ, ಹಾಗೆ ನೀವು ಕಂಟಿನ್ಯೂಸ್ ಆಗಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂತ ಅಂದರೆ ಆಗ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ. ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ಅಮೌಂಟು ಬರೋದಿಲ್ಲ. ಈಗ ಯಾರೆಲ್ಲ 2 ಮಂತ್ಸು 3 ಮಂತ್ಸಿಂದ ಸೆಲ್ಫ್ ಡೆಕ್ಲರೇಷನ್ ನೋ ಅಂತ ಕೊಡ್ತೀರಾ, ಅಲ್ಲಿ ಎಸ್ ಆರ್ ನೋ ಅಂತ ಕೊಡಬೇಕಲ್ಲ ಆಪ್ಷನ್ನು, ನೋ ಅಂತ ಕೊಟ್ಟಿದ್ದೀರಾ ಅಂದರೆ ಅಂಥವರು ನೀವು ಎಲಿಜಿಬಲ್ ಇರೋದಿಲ್ಲ. ಎಸ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮಾತ್ರನೇ ನೀವು ಯುವ ನಿಧಿ ಯೋಜನೆಗೆ ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ತುಂಬ ಜನಕ್ಕೆ ಇನ್ನೂ ಯುವ ನಿಧಿ ಯೋಜನೆಯ ಪೆಂಡಿಂಗ್ ಅಮೌಂಟು ಬಂದಿಲ್ಲ. ಅಂದರೆ ನಿಮಗೆ ಕೇವಲ 2 ತಿಂಗಳಿಂದ ಪೆಂಡಿಂಗ್ ಇದೆ ಅಥವಾ ಆಗಸ್ಟ್ ತಿಂಗಳಿಂದ ಪೆಂಡಿಂಗ್ ಇದೆ ಅಂತ ಅಂದರೆ ಅಂಥವರು ವೆಯ್ಟ್ ಮಾಡಿ, ನಿಮಗೆ ಅಮೌಂಟ್ ಬರುತ್ತೆ ಅಂತಲೇ ತಿಳಿಸಿದ್ದಾರೆ. ನೆಕ್ಸ್ಟ್ ಇನ್ನೂ ತುಂಬ ಜನ ನಮಗೆ 6 ತಿಂಗಳಿಂದ ಅಮೌಂಟ್ ಬರ್ತಾ ಇಲ್ಲ, 5 ತಿಂಗಳಿಂದ ಅಮೌಂಟ್ ಬರ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದೀರಾ. ಅಂಥವರು ಫಸ್ಟು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದೆಯಾ, DDP ಪೆಂಡಿಂಗ್ ಇದೆಯಾ ಅಂತ. ಏನಾದರೂ ಪೆಂಡಿಂಗ್ ಇದ್ದರೆ DDP ಆಫೀಸ್ಗೆ ವಿಸಿಟ್ ಮಾಡಿ ನೀವು ಅಪ್ರೂವ್ ಮಾಡಿಸ್ಬೇಕಾಗಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಅಥವಾ DBT ಪುಷ್ಡ್ ಇದ್ದರೂ ಸಹ ನಿಮಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ಅಂಥವರು ನಿಮ್ಮ ಡಿಸ್ಟಿಕ್ಕಲ್ಲಿ ಇರುವಂತಹ DDP ಆಫೀಸ್ಗೆ ವಿಸಿಟ್ ಮಾಡಿ. ಅಥವಾ DDP ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮದು ಯಾವ ಡಿಸ್ಟಿಕ್ ಅಂತ ಕಮೆಂಟ್ ಮಾಡಿ, ನಾನು ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಕೊಡ್ತೀನಿ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳ್ಬೋದು. ಕೆಲವರು ರೆಸ್ಪಾನ್ಸ್ ಮಾಡ್ತಾರೆ, ಇನ್ನು ಕೆಲವರು ಆಫೀಸ್ಗೆ ವಿಸಿಟ್ ಮಾಡಿ ಅಂತಾರೆ. ಆಗ ನೀವು ಆಫೀಸ್ಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲನೂ ಸಹ ತಗೊಂಡೋಗಿ. ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ಸಹ ಈ ಒಂದು ವಿಡಿಯೋದಲ್ಲಿ ಆದಷ್ಟು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಇರುವ ಇನ್ಫಾರ್ಮೇಷನ್ ಬಿಟ್ಟು ನಿಮ್ಗೇನಾದರೂ ಬೇರೆ ಬೇಕಿತ್ತು, ಬೇರೆ ಏನಾದರೂ ಡೌಟ್ಸ್ ಇದೆ ಅಂತ ಅಂದರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.